ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಸಿನಿಮಾ ನೋಡ್ಕೊಂಬಂದ್ಮೇಲೆ ರಿವ್ಯೂ ಕೊಡ್ಬೇಕಂದ್ರೆ ಒಂಥರ ಖುಷಿ. ಯಾಕೆಂತಂದ್ರೆ ಈ ತರ ಒಂದು ಒಳ್ಳೆ ಸಿನಿಮಾ ಬಂದಾಗ ರಿವ್ಯೂ ಕೊಡಕ್ಕೆ ಎಲ್ಲರೂ ನಾ ಮುಂದೆ ನೀ ಮುಂದೆ ಅಂತ ಬರ್ತಾರೆ. ಅದೇ ತರನ ನಾನು ಕೂಡ ಇವತ್ತು ಒಂದು ಒಳ್ಳೆ ಸಿನಿಮಾನ ರಿವ್ಯೂ ಕೊಡಕ್ ಬಂದಿದ್ದೀನಿ. ಏನ್ ಕತೆ, ಯಾವ ಸಿನಿಮಾ ಮತ್ತೆ ಯಾವ ತರ ಸಿನಿಮಾ ಇತ್ತು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಗಾಯ್ಸ್. ಇವತ್ತು ನಾನು ನೋಡ್ಕೊಂಡ್ ಬಂದ್ರ ಸಿನಿಮಾ ಬಂದ್ಬಿಟ್ಟು ಯಾವ್ದು ಅಂತಂದ್ರೆ ಕೇಡಿ. ಧ್ರುವ ಸರ್ಜಾ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಮತ್ತು ಜೋಗಿ ಪ್ರೇಮ್ ಅವರ ಒಂದು ಡೈರೆಕ್ಷನ್ ಮಾಡಿರುವಂತ 4-5 ವರ್ಷದ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ ಇದು. ಯಾಕಂದ್ರೆ ತುಂಬಾ ದಿವಸ ಟೈಮ್ ತಗೊಂಡ್ರಿ ಈ ಸಿನಿಮಾ ರಿಲೀಸ್ ಮಾಡಕ್ಕೆ. ಬಟ್ ಆದ್ರೆ ಇಂತ ಒಂದು ಒಳ್ಳೆ ಸಬ್ಜೆಕ್ಟ್ ಕೊಡ್ತಾರೆ ಅಂತ ಗೊತ್ತಿದ್ದಿಲ್ಲ. ಅದ್ರಲ್ಲೂ ಈ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಟ್ವಿಸ್ಟ್ ಮಾತ್ರ ಬರ್ತಿ ಇದೆ. ಈ ಸಿನಿಮಾದಲ್ಲಿ ಪ್ರತಿ ಪಾತ್ರನು ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್. ನನಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಈ ಸಿನಿಮಾ. ಅದ್ರ ನಾನು ಮೊದಲನೇದಾಗಿ ಹೇಳೋದಂದ್ರೆ ಅಣ್ಣ ತಮ್ಮ ಒಂದು ಇದನ್ನಾಗಿರ್ಬೋದು, ಅಣ್ಣ ತಮ್ಮದೊಂದು ಬಾಂಡಿಂಗ್ ಆಗಿರ್ಬೋದು, ಆಮೇಲೆ ಇದ್ರೊಳಗೆ ಹೀರೋಯಿನ್ ಒಂದು ಇದನ್ ಮಾಡೋಂತ ಇಂಟ್ರೊಡ್ಯೂಸ್ ಮಾಡಿರೋಂತ ಟೈಮಿಂಗ್ಸ್ ಆಗಿರ್ಬೋದು, ಆಮೇಲೆ ಸಾಂಗ್ಸ್ ಆಗಿರ್ಬೋದು, ಎನಿ ಒನ್ ಆಮೇಲೆ ಹೀರೋನ ತೋರ್ಸಿರೋ ನೆಕ್ಸ್ಟ್ ಲೆವೆಲ್. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಓಮ್ 2 ನೋಡ್ಕೊಂಡ್ ಬಂದಿದ್ದು ಒಂದು ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ತು. ಕೆಲವೊಂದಿಷ್ಟು ಸೀನ್ಸ್ ನೋಡಿದ್ಮೇಲೆ ನಾನು ನಿಜವಾಗ್ಲೂ ಒಬ್ಬ ಫ್ಯಾಮಿಲಿಗೋಸ್ಕರ ಯಾವ ಮಚ್ಚಿಡಿದ್ರೆ ತಪ್ಪಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನೆಕ್ಸ್ಟ್ ಲೆವೆಲ್. ಆ ಮಚ್ಚ ಹಿಡಿದ ಮೇಲೆ ಯಾವ ತರ ಜೀವನ ಏನೆಲ್ಲ ಪಾಠ ಕಲ್ಸುತ್ತೆ ಆ ಮಚ್ಚು ಅನ್ನೋದ್ರ ಬಗ್ಗೆನೂ ಒಂದು ನೆಕ್ಸ್ಟ್ ಲೆವೆಲ್. ಈ ಸಿನಿಮಾದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿನಿಮಾ ಕ್ಲೈಮ್ಯಾಕ್ಸ್ ತನಕ ಸಿನಿಮಾ ಯಾರು ನೋಡಿಲ್ವಾ ದಯವಿಟ್ಟು ಹೋಗಿ ಥಿಯೇಟರ್ ನೋಡ್ಕೊಂಬರ್ರಿ. ಫಸ್ಟ್ ಅಷ್ಟ್ರ ಮಟ್ಟಿಗೆ ಟ್ವಿಸ್ಟ್ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ನೆಕ್ಸ್ಟ್ ಲೆವೆಲ್. ಶಿಲ್ಪಾ ಶೆಟ್ಟಿ ಆಕ್ಟಿಂಗ್, ರಮೇಶ್ ಅರವಿಂದ್ ಆಕ್ಟಿಂಗ್. ರಮೇಶ್ ಸರ್ ನಮಸ್ಕಾರ ಸರ್, ನಿಮ್ ಆಕ್ಟಿಂಗ್ ಇದಾಗ್ಬಿಟ್ಟೆ ನಾನು. ಈ ಮಟ್ಟಕ್ಕೆ ನಿಮ್ ಆಕ್ಟಿಂಗ್ ಕೇಡಿ ಸಿನಿಮಾದಲ್ಲಿ ಇರ್ತದೆ ಅಂತ ನನ್ಗೆ ಗೊತ್ತಿದ್ದಿಲ್ಲ. ಇನ್ನು ಕೇಡಿ2 ಮತ್ತು ಪಕ್ಕಾ ನಿಮ್ ಆಕ್ಟಿಂಗ್ ವೇಟಿಂಗ್ ಸರ್. ನಾನಂತೂ 100% ವೇಟಿಂಗ್ ನಿಮ್ ಸಿನಿಮಾ ಕೇಡಿ2ಗೆ. ಜೋಗಿ ಪ್ರೇಮರ್ಗ್ ನಾನು ಕೇಳ್ಕೊಳ್ಳೋದು ಒಂದೇ, ಆದಷ್ಟು ಬೇಗ ಸಿನಿಮಾ ತಗೊಂಬನ್ನಿ ಸರ್. ಯಾಕಂದ್ರೆ ರಮೇಶ್ ಅರವಿಂದ್ ಅವರು ನಾನು ಕೇಡಿ ಸಿನಿಮಾದಲ್ಲಿ ಕಿಚ್ಚ ಬಾಸ್ ನ ನೋಡ್ಬೇಕು, ಕೇಡಿ ಸಿನಿಮಾ 2 ನಲ್ಲಿ ಇದನ್ನ ಧ್ರುವಣ ನೋಡ್ಬೇಕು ಆಕ್ಟಿಂಗ್. ಇನ್ನು ರಮೇಶ್ ಅರವಿಂದ್ ಅವ್ರದಂತೂ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಇರ್ತದಂತ ನನಗೆ ಚೆನ್ನಾಗ್ ಗೊತ್ತು. ಹಾಗಾಗಿನೇ ನೆಕ್ಸ್ಟ್ ಲೆವೆಲ್ ಸಿನಿಮಾನ ಬೇಗ ತಗೊಂಬನ್ನಿ. ಈ ವರ್ಷ ಅಥವಾ ಮುಂದಿನ ವರ್ಷದೊಳಗೆ ಸಿನಿಮಾ ತಗೊಂಬನ್ನಿ ಅಂತ ಹೇಳ್ತೀನಿ. ನನ್ ಕಡೆಯಿಂದ ರಿಕ್ವೆಸ್ಟ್, ನೆಕ್ಸ್ಟ್ ಲೆವೆಲ್ ಮೂವಿ. ಸ್ನೇಹಿತರೆ, ಯಾರ್ಯಾರು ಸಿನಿಮಾ ನೋಡಿಲ್ವಾ ಫಸ್ಟ್ ಹೋಗಿ ಸಿನಿಮಾನ ನೋಡ್ಕೊಂಬರ್ರಿ. ಈ ಟ್ವಿಸ್ಟ್ ಗಳಿಗೆ ಸರ್ದಾರ ಅಂದ್ರೆ ಒಂಥರ ಜೋಗಿ ಪ್ರೇಮ್ ಅವ್ರ ಸಿನಿಮಾಗಳನ್ನ ನೋಡ್ತಿದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಇರ್ತದೆ. ಬಟ್ ಈ ಸಿನಿಮಾದಲ್ಲಿ ನಮಗೆ ಹೈ ಬಜೆಟ್ ನೆಕ್ಸ್ಟ್ ಲೆವೆಲ್ ಅಂತಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಪ್ರೊಡ್ಯೂಸರ್ಸ್ ನ ಲಾಸ್ ಮಾಡಿಸ್ಬೇಕು ಅನ್ನೋದು ಇಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ತುಂಬಾನೇ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ. ಕೆಲವೊಂದಿಷ್ಟು ಸೀನ್ಸ್ಗಳು, ಅಣ್ಣ ತಮ್ಮನ್ ಬಾಂಡಿಂಗ್ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಮತ್ತ ಅದ್ರಾಗೂ ನಾನು ಮರ್ತ್ಬಿಟ್ಟೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ನಿಮ್ ನೆಕ್ಸ್ಟ್ ಲೆವೆಲ್ ಸರ್. ನಿಮ್ ಆ ಹೇರ್ ಸ್ಟೈಲ್, ಅಣ್ಣಯ್ಯಪ್ಪನ್ ಗೆಟಪ್ ನೆಕ್ಸ್ಟ್. ಇನ್ನು ರವಿಚಂದ್ರನ್ ಅವ್ರ ಬಗ್ಗೆ ಹೇಳಿದೀನಿ ಅಂದ್ರೆ ಅವ್ರ ಮಗನ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಮೈನ್ ಲುಕ್ ಇದ್ದಿದ್ದೆ ಅವ್ರದ್ದು. ಯಾವ ತರ ಕಾಣಿಸ್ತಾರೆ ಕಿಚ್ಚ ಬಾಸ್ ಅಂತ ಹೇಳ್ಬಿಟ್ಟು ಈ ಸಿನಿಮಾದಲ್ಲಿ ಬಾದ್ಶಾ ಕಿಚ್ಚ ಬಾಸ್ ತೋರಿಸಿರೋ ಒಂದು ಸಿಚುವೇಶನ್ ಆಗಿರ್ಬೋದು, ಒಂದು ಟೈಮಿಂಗ್ಸ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್. ಹೈ ಎನರ್ಜಿ ಬರುತ್ತೆ ಆ ಒಂದು ಸೀನ್ ನ ನೋಡಕ್ಕೆ. ಯಾರ್ಯಾರು ಸಿನಿಮಾ ನೋಡಿಲ್ವೋ ಫಸ್ಟ್ ಹೋಗಿ ಸಿನಿಮಾ ನೋಡ್ಕೊಂಬನ್ನಿ. ಸಿನಿಮಾ ನೋಡ್ಕೊಂಡ್ ಬಂದ್ರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಸಿನಿಮಾ ಹೇಗಿತ್ತು ಅಂತೇಳಿ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ತಿಳಿಸಿ. ಆಮೇಲೆ ಇದೇ ತರ ಹೊಸ ಪಿಕ್ಚರ್ ಬಗ್ಗೆ ಮತ್ತೆ ಒಂದು ರಿವ್ಯೂ ನ ತರ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಸಿನಿಮಾ ಇಷ್ಟ ಆಗಿದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಕೇಡಿ ಸಿನಿಮಾ ಹೇಗಿತ್ತು ಅಂತ ಒಂದ್ಸಲ ಮತ್ತೊಂದ್ಸಲ ಕೇಳ್ತಾ ಇದೀನಿ. ಎಲ್ಲರೂ ಕೂಡ ಚೆನ್ನಾಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಗಾಯ್ಸ್.